ವೆಲ್ಕಮ್ ಬ್ಯಾಕ್. ಟೈಪ್ಸ್ ಆಫ್ ಪ್ಲ್ಯಾನಿಂಗಲ್ಲಿ ಮತ್ತೊಂದು ವಿಧಾನ ಲಾಂಗ್ ರನ್ ಆ್ಯಂಡ್ ಶಾರ್ಟ್ ರನ್ ಪ್ಲ್ಯಾನಿಂಗ್. ಆ ಒಂದು ವಿಚಾರವನ್ನು ಇವತ್ತು ತಿಳಿಯುವ ಪ್ರಯತ್ನ ಮಾಡೋಣ. ಶಾರ್ಟ್ ರನ್ ಮತ್ತು ಲಾಂಗ್ ರನ್ ಪ್ಲ್ಯಾನಿಂಗ್ಗಳನ್ನು ನೋಡ್ತಾ ಹೋದರೆ, ಲಾಂಗ್ ರನ್ ಪ್ಲ್ಯಾನಿಂಗನ್ನು ಪರ್ಸ್ಪೆಕ್ಟಿವ್ ಪ್ಲ್ಯಾನಿಂಗ್, ಯಥಾದೃಷ್ಟ ಅಥವಾ ದೃಷ್ಟಿಕೋನ ಯೋಜನೆ ಅಂತಲೂ ಸಹ ಕರೆಯಲಾಗುತ್ತೆ. ಇದನ್ನು ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಅಂದರೆ ದೀರ್ಘಾವಧಿಯ ಗುರಿಗಳನ್ನು ಹೊಂದಿರುವಂತಹ ಒಂದು ಪ್ಲ್ಯಾನಿಂಗ್ ಇದಾಗಿರುತ್ತೆ. ಸೊ ಇನ್ ಅಡ್ವಾನ್ಸ್ ಫಾರ್ ಎ ಪೀರಿಯಡ್ ಆಫ್ 15, 20 or 25 ಇಯರ್ಸ್, 15, 20, 25 ವರ್ಷಗಳ ದೀರ್ಘಾವಧಿಯ ಒಂದು ಗುರಿಗಳನ್ನು ಹೊಂದಿರುವಂತಹ ಒಂದು ದೃಷ್ಟಿಕೋನವನ್ನು ಹೊಂದಿರುವಂತಹ ಯೋಜನೆ ಈ ದೀರ್ಘಾವಧಿಯ ಯೋಜನೆ ಆಗಿರುತ್ತೆ. ಸೊ ಅಕಾರ್ಡಿಂಗ್ ಟು ದ ಇಂಡಿಯನ್ ಪ್ಲ್ಯಾನಿಂಗ್ ಕಮಿಷನ್ ಈಸ್ ಎ ಬ್ಲೂ ಪ್ರಿಂಟ್ ಆಫ್ ಡೆವಲಪ್ಮೆಂಟ್ಸ್ ಟು ಬಿ ಅಂಡರ್ಟೇಕನ್ ಓವರ್ ಎ ಲಾಂಗ್ ಪೀರಿಯಡ್. ಯಾವುದೇ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯ ನೀಲನಕ್ಷೆಯು ದೀರ್ಘಾವಧಿಯನ್ನು ಹೊಂದಿರುತ್ತೆ, ದೀರ್ಘಾವಧಿಯ ಒಂದು ನೀಲನಕ್ಷೆಯನ್ನು ಒಳಗೊಂಡಿರುತ್ತೆ ಎನ್ನುವಂತಹ ವಿಚಾರವನ್ನು ಅದು ಹೇಳಿದೆ. ಹಾಗಾಗಿ ಪರ್ಸ್ಪೆಕ್ಟಿವ್ ಪ್ಲ್ಯಾನಿಂಗ್ ವುಡ್ ಬಿ ಪ್ರೈಮರ್ಲಿ ಕನ್ಸರ್ನ್ಡ್ ವಿತ್ ದ ಟೆಕ್ನಿಕಲ್ ಆ್ಯಂಡ್ ಸೈಂಟಿಫಿಕ್ ಆಸ್ಪೆಕ್ಟ್ಸ್ ಆಫ್ ಲಾಂಗ್ ಟರ್ಮ್ ಗ್ರೋತ್ ಆಫ್ ದ ಎಕಾನಮಿ. ದೀರ್ಘಾವಧಿಯಲ್ಲಿ ಒಂದು ಆರ್ಥಿಕತೆಯು ತಾಂತ್ರಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಮುಂದುವರಿಯುವಂತಹ ಒಂದು ಪ್ರಾಥಮಿಕ ಅಂಶವನ್ನು, ಪ್ರಾಥಮಿಕ ಕನ್ಸರ್ನನ್ನು ದೀರ್ಘಾವಧಿಯ ಯೋಜನೆಗಳು ಒಳಗೊಂಡಿರೋದನ್ನು ನಾವು ಕಾಣ್ಬೋದಾಗಿದೆ. ಸ್ಟಡೀಸ್ ಆ್ಯಂಡ್ ರಿಸರ್ಚ್ ವುಡ್ ಬಿ ಡೈರೆಕ್ಟೆಡ್ ಟು ಸಾಲ್ವಿಂಗ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಆ್ಯಂಡ್ ವುಡ್ ಬಿ ಬ್ರಾಡ್ಲಿ ಆಫ್ ಎ ಟೈಪ್ ಆಫ್ ಆಪರೇಷನಲ್ ರಿಸರ್ಚ್. ಯಾವುದೇ ಅಧ್ಯಯನಗಳು, ಸಂಶೋಧನೆಗಳು ಆರ್ಥಿಕತೆಯ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಒದಗಿಸಬೇಕು ಅಂತ ಹೇಳಿದರೆ ಅವುಗಳಿಗೆ ಒಂದಷ್ಟು ದೀರ್ಘಾವಧಿಯ ಅವಶ್ಯಕತೆ ಇರುತ್ತೆ. ಇಂತಹ ಒಂದು ರಿಸರ್ಚ್ ಮತ್ತು ಆಪರೇಷನಲ್ ರಿಸರ್ಚ್ಗಳ ವಿಧಗಳನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿದರೆ ದೀರ್ಘಾವಧಿಯ ಯೋಜನೆಗಳ ಅವಶ್ಯಕತೆ ಇರೋದನ್ನು ನಾವು ಕಾಣ್ಬೋದಾಗಿದೆ. ಸೊ ಈ ದೀರ್ಘಾವಧಿ ಯೋಜನೆಗಳಲ್ಲಿರುವಂತಹ ಕೆಲವೊಂದು ದೋಷಗಳನ್ನು ನಾವು ನೋಡೋದಿದ್ರೆ, ಪ್ಲ್ಯಾನ್ ಇಸ್ ರಿಜಿಡ್ ಬಿಕಾಸ್ ನೆಸೆಸರಿ ಆರ್ ಡಿಸೈರಬಲ್ ಅಡ್ಜಸ್ಟ್ಮೆಂಟ್ಸ್ ಟು ಫೋರ್ಸಿನ್ ಚೇಂಜಸ್ ಫಾರ್ ಕರೆಕ್ಷನ್ಸ್ ಆಫ್ ಎರರ್ಸ್ may not be made, and the adaptations that are made will tend to occur abruptly between planned periods, that is, it is not feasible administratively. ದೀರ್ಘಾವಧಿ ಯೋಜನೆಗಳ ಪ್ರಮುಖ ದೋಷ ಅಂತ ಹೇಳಿದರೆ, ಡಿಸೈರಬಲ್ ಅಡ್ಜಸ್ಟ್ಮೆಂಟ್ಸ್ ಟು ಫೋರ್ಸಿನ್ ಚೇಂಜಸ್ ಆರ್ ಕರೆಕ್ಷನ್ಸ್ ಆಫ್ ಎರರ್ಸ್ may not be made. ಈ ಯೋಜನೆಯ ಅನುಷ್ಠಾನದ ನಡುವೆ ಏನಾದರೂ ಅನಿರೀಕ್ಷಿತ ಘಟನೆಗಳು ಸಂಭವಿಸಿದರೆ ಅಂತಹ ಅನಿರೀಕ್ಷಿತ ಘಟನೆಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಅಥವಾ ತಿದ್ದುಪಡಿ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಅಥವಾ ಇಲ್ಲವೇ ಇಲ್ಲ. ಸೊ ಹಾಗಾಗಿ ಈ ಪ್ಲ್ಯಾನ್ ಪೀರಿಯಡ್ಸಿನ ಮಧ್ಯದಲ್ಲಿ ಯಾವುದೇ ಗುರಿಗಳನ್ನು, ಉದ್ದೇಶಗಳನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ. ಆದ್ದರಿಂದ ಇದು ಆಡಳಿತಾತ್ಮಕವಾಗಿ ಅಷ್ಟೊಂದು ಉತ್ತಮವಾದಂತಹ ಯೋಜನಾ ವಿಧಾನ ಅಲ್ಲ ಅನ್ನುವಂಥ ಟೀಕೆಯನ್ನು ಮಾಡಲಾಗಿದೆ. ಸೆಕೆಂಡ್ಲಿ, ಸೈಕಾಲಜಿಕಲಿ ದ ಕಂಪಲ್ಷನ್ ಟು ರಿವೈಸ್ ದ ಪ್ಲ್ಯಾನ್ ಡೌನ್ವರ್ಡ್ ವೆನ್ ನೋ ಫಾರ್ಮಲ್ ಪ್ರಾವಿಷನ್ ಫಾರ್ ದಿಸ್ ಈಸ್ ಮೇಡ್ ಕ್ಯಾನ್ ಹ್ಯಾವ್ ಡಿಮೋರಲೈಸಿಂಗ್ ಎಫೆಕ್ಟ್ಸ್. ಸೊ ಕೆಲವೊಂದು ಅಂಶಗಳಲ್ಲಿ ಇದನ್ನು ಔಪಚಾರಿಕವಾಗಿ ನಡೆಸ್ಕೊಂಡು ಹೋದರೂ ಸಹ ಈ ಒಂದು ಯೋಜನೆಯನ್ನು ಡಿಮೋರಲೈಸಿಂಗ್ ಅಂತ ಹೇಳಿದರೆ ಮೌಲ್ಯರಹಿತವಾಗಿ ದೀರ್ಘಾವಧಿಯ ಯೋಜನೆಗಳನ್ನು ಮುನ್ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಶಾರ್ಟ್ ರನ್ ಪ್ಲ್ಯಾನಿಂಗನ್ನು ನಾವು ನೋಡೋದಿದ್ರೆ, ಎ ಪರ್ಸ್ಪೆಕ್ಟಿವ್ ಪ್ಲ್ಯಾನ್ ಈಸ್ ಆಲ್ವೇಸ್ ಸ್ಪ್ಲಿಟ್ ಆಫ್ ಇಂಟು ಶಾರ್ಟ್ ಟರ್ಮ್ ಪ್ಲ್ಯಾನ್. ಸಾಮಾನ್ಯವಾಗಿ ಅಲ್ಪಾವಧಿಯ ಯೋಜನೆಗಳು ಅಂತ ಹೇಳಿದರೆ ದೀರ್ಘಾವಧಿಯ ಯೋಜನೆಗಳನ್ನು ತುಂಡಾಗಿಸಿ ಅಥವಾ ಸ್ಪ್ಲಿಟ್ ಮಾಡಿ ತಯಾರಿಸಿದಂತಹ ಯೋಜನೆಗಳೇ ಶಾರ್ಟ್ ರನ್ ಪ್ಲ್ಯಾನ್ಸ್ ಅಂತೇಳಿ ನಾವು ಗುರುತಿಸ್ಬೋದು. ಸೊ ಶಾರ್ಟ್ ರನ್ ಪ್ಲ್ಯಾನ್ಸನ್ನು ಕಂಟ್ರೋಲಿಂಗ್ ಪ್ಲ್ಯಾನ್ಸ್ ಅಂತಲೂ ಸಹ ಕರೆಯಲಾಗುತ್ತೆ, ನಿಯಂತ್ರಣ ಯೋಜನೆಗಳು ಅಂಥೇಳಿ ಅದನ್ನು ಕರೆಯಲಾಗುತ್ತೆ. ಸೊ ಶಾರ್ಟ್ ರನ್ ಪ್ಲ್ಯಾನ್ಸ್ ಎನ್ಕಾಂಪಸಸ್ ದ ಪೀರಿಯಡ್ ಆಫ್ 1 year, therefore they are also known as annual plans. ಸಾಮಾನ್ಯವಾಗಿ ಶಾರ್ಟ್ ರನ್ ಪ್ಲ್ಯಾನಿಂಗ್ಸ್ಗಳ ಒಂದು ಪೀರಿಯಡು 1 year ಆಗಿರುತ್ತೆ. ಹಾಗಾಗಿ ಇವುಗಳನ್ನು ಆ್ಯನ್ಯುವಲ್ ಪ್ಲ್ಯಾನ್ ಅಥವಾ ವಾರ್ಷಿಕ ಯೋಜನೆಗಳು ಅಂತಲೂ ಸಹ ಕರೆಯಲಾಗುತ್ತೆ. ದ ಆ್ಯನ್ಯುವಲ್ ಪ್ಲ್ಯಾನ್ಸ್ ಆರ್ ಬಜೆಟ್ಸ್ ದ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಆಫ್ ದ ಪ್ಲ್ಯಾನ್, that is financial sources and applications are
ಶೋರ್. ಸಾಮಾನ್ಯವಾಗಿ ವಾರ್ಷಿಕ ಯೋಜನೆಗಳು ಅಂತ ಹೇಳಿದರೆ ಅವು ಆಯವ್ಯಯಗಳಾಗಿರ್ತವೆ. ಹಾಗಾಗಿ ಹಣಕಾಸಿನ ಆಸ್ಪೆಕ್ಟ್ಸ್ಗಳನ್ನು ಯೋಜನೆಗಳಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ. ಹಣಕಾಸಿನ ಮೂಲಗಳು, ಅವುಗಳ ಅನ್ವಯಗಳು ಇಂಥವನ್ನು ನಾವು ಶಾರ್ಟ್ ಟರ್ಮ್ ಪ್ಲ್ಯಾನಿಂಗ್ಗಳಲ್ಲಿ ಹೆಚ್ಚು ಪ್ರತಿಫಲಿಸ್ತೇವೆ. ದ ಮೇನ್ ಆಬ್ಜೆಕ್ಟ್ಸ್ ಆಫ್ ಶಾರ್ಟ್ ಟರ್ಮ್ ಪ್ಲ್ಯಾನಿಂಗ್ ಇಸ್ ಟು ರೈಸ್ ದ ರೆವಿನ್ಯೂ, ಅಟೈನ್ ದ ಶಾರ್ಟ್ ಟರ್ಮ್ ಎಕನಾಮಿಕ್ ಟಾರ್ಗೆಟ್ಸ್, ಬ್ರಿಂಗ್ ಪ್ರೈಸ್ ಸ್ಟೆಬಿಲಿಟಿ and remove deficit in balance of payment. ಶಾರ್ಟ್ ಟರ್ಮ್ ಪ್ಲ್ಯಾನಿಂಗಿನ ಮೇನ್ ಉದ್ದೇಶಗಳು ಅಂತ ಹೇಳಿದರೆ ಆದಾಯಗಳನ್ನು ಸಂಗ್ರಹಿಸುವಂಥದ್ದು, ಅಲ್ಪಾವಧಿಯ ಆರ್ಥಿಕ ಗುರಿಗಳನ್ನು ಸಾಧಿಸುವಂಥದ್ದು, ಹಾಗೆಯೇ ಬೆಲೆಯಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು, ಸಂದಾಯ ಬಾಕಿ ಅಥವಾ ಪಾವತಿ ಶಿಲ್ಕಿನ ಕೊರತೆಯನ್ನು ನೀಗುವಂತಹ ಪ್ರಕ್ರಿಯೆಯಲ್ಲಿ ಶಾರ್ಟ್ ಟರ್ಮ್ ಪ್ಲ್ಯಾನಿಂಗ್ ಪ್ರಮುಖ ಪಾತ್ರವನ್ನು ನಿರ್ವಹಿಸುವುದನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ಲಾಂಗ್ ರನ್ ಮತ್ತು ಶಾರ್ಟ್ ರನ್ ಪ್ಲ್ಯಾನಿಂಗನ್ನು ನಾವು ಗಮನಿಸೋದಾದರೆ, ಲಾಂಗ್ ರನ್ ಪ್ಲ್ಯಾನಲ್ಲಿ ಒಂದು ಪರ್ಪಸ್ ಅಥವಾ ಒಂದು ಮಿಷನನ್ನು ನಾವು, ಒಂದು ಪ್ರಮುಖ ಉದ್ದೇಶ, ಪರ್ಪಸ್ ಅಥವಾ ಮಿಷನನ್ನು ನಾವು ನೋಡೋದಕ್ಕೆ ಸಾಧ್ಯ. ಹಾಗೆಯೇ ಲಾಂಗ್ ರನ್ ಪ್ಲ್ಯಾನಿಂಗಲ್ಲಿ ಆಬ್ಜೆಕ್ಟಿವ್ಸ್, ಪ್ರಮುಖವಾದಂಥ ದೀರ್ಘಾವಧಿಯ ಉದ್ದೇಶಗಳನ್ನು ಅದು ಒಳಗೊಂಡಿರುತ್ತೆ. ಹಾಗೆಯೇ ಕೆಲವೊಂದು ದೀರ್ಘಾವಧಿಯ ನೀತಿಗಳ ನಿರೂಪಣೆ, ಪಾಲಿಸೀಸ್ಗಳನ್ನು ನಾವು ಲಾಂಗ್ ಟರ್ಮ್ ಪ್ಲ್ಯಾನ್ಸಲ್ಲಿ ನೋಡ್ತೇವೆ. ಸ್ಟ್ರಾಟಜೀಸ್, ತಂತ್ರಗಳ ಅನುಸರಿಸುವಿಕೆಯನ್ನು ಕಾಣ್ತೇವೆ. ಅಂದರೆ ಈ ಒಂದು ದೀರ್ಘಾವಧಿಯ ಉದ್ದೇಶಗಳು ಮತ್ತು ನೀತಿಗಳ ಅನುಷ್ಠಾನಕ್ಕಾಗಿ ಅನುಸರಿಸುವಂತಹ ತಂತ್ರಗಾರಿಕೆಗಳನ್ನು ನಾವು ಲಾಂಗ್ ಟರ್ಮ್ ಪ್ಲ್ಯಾನಲ್ಲಿ ಕಾಣ್ಬೋದು. ಶಾರ್ಟ್ ಟರ್ಮ್ ಪ್ಲ್ಯಾನಲ್ಲಿ ನಾವು ನಿಯಮಗಳನ್ನು ನೋಡ್ತೇವೆ, ಸ್ಟ್ರಾಟಜೀಸನ್ನು ನೋಡೋಲ್ಲ, ಅಂದರೆ ರೂಲ್ಸನ್ನು ನೋಡ್ತೇವೆ. ಸೊ ಇಲ್ಲಿ ನಾವು ಲಾಂಗ್ ಟರ್ಮಲ್ಲಿ ಒಂದು ಪರ್ಪಸ್, ಮೇನ್ ಒಂದು ನಿರ್ದಿಷ್ಟ ಉದ್ದೇಶವನ್ನು ಒಳಗೊಂಡಲಾಗಿರುತ್ತೆ. ಹಾಗೆಯೇ ಕೆಲವೊಂದು ಈ ಉದ್ದೇಶಕ್ಕೆ ಪೂರಕವಾದಂತಹ ಆಬ್ಜೆಕ್ಟಿವ್ಸ್ಗಳನ್ನು ಕಾಣ್ತೇವೆ. ಈ ಆಬ್ಜೆಕ್ಟಿವ್ಸ್ಗಳ ಅನುಷ್ಠಾನಕ್ಕೆ ಪಾಲಿಸೀಸ್ಗಳನ್ನು ನೋಡ್ತೇವೆ. ಪಾಲಿಸೀಸ್ಗಳನ್ನು ಅಳವಡಿಸ್ಕೊಳ್ಳೋಕ್ಕೆ ಸ್ಟ್ರಾಟಜೀಸ್ಗಳನ್ನು ನೋಡ್ತೇವೆ, ತಂತ್ರಗಳನ್ನು. ಅಂದರೆ ಕೆಲವೊಂದು ಉದ್ದೇಶಗಳ ಅನುಷ್ಠಾನಕ್ಕೆ ನೀತಿಗಳು, ನೀತಿಗಳ ಒಂದು ರೂಪ ಮತ್ತು ಅನುಷ್ಠಾನಕ್ಕೆ ತಂತ್ರಗಾರಿಕೆಗಳನ್ನು ನಾವು ಲಾಂಗ್ ಟರ್ಮ್ ಪ್ಲ್ಯಾನಲ್ಲಿ ನೋಡೋದಕ್ಕೆ ಸಾಧ್ಯ. ಶಾರ್ಟ್ ಟರ್ಮ್ ಪ್ಲ್ಯಾನಲ್ಲಿ ನಾವು ನೋಡುವಂಥದ್ದು, ಶಾರ್ಟ್ ಟರ್ಮ್ ಪ್ಲ್ಯಾನಲ್ಲಿ ರೂಲ್ಸನ್ನು ನೋಡ್ತೇವೆ, ಸ್ಟ್ರಾಟಜೀಸನ್ನು ನೋಡಲ್ಲ, ರೂಲ್ಸನ್ನು ನೋಡ್ತೇವೆ, ನಿಯಮಗಳನ್ನು ನೋಡ್ತೇವೆ. ಪ್ರೊಸೀಜರ್ಸ್ ಅಂದರೆ ಯಾವ ವಿಧಾನಗಳನ್ನು ಅನುಸರಿಸಿ ಈ ಒಂದು ಅಲ್ಪಾವಧಿ ಯೋಜನೆಗಳನ್ನು ಜಾರಿಗೆ ತರಬೇಕು, ಆ ವಿಧಾನಗಳನ್ನು ಪ್ರೋಗ್ರಾಮ್ಸ್ಗಳ ಮೂಲಕ, ಕಾರ್ಯಕ್ರಮಗಳ ಮೂಲಕ ಜಾರಿಗೆ ತರೋದನ್ನು ನೋಡ್ತೇವೆ. ಇದಕ್ಕೆ ಹಾಕುವಂಥ ಬಜೆಟ್ಸ್ಗಳು, ಆಯವ್ಯಯಗಳನ್ನು ನಾವು ಶಾರ್ಟ್ ಟರ್ಮ್ ಪ್ಲ್ಯಾನಲ್ಲಿ ಕಾಣ್ತೇವೆ. ಸೊ ಹೀಗೆ ನಾವು ಲಾಂಗ್ ರನ್ ಮತ್ತು ಶಾರ್ಟ್ ಟರ್ಮ್ ಪ್ಲ್ಯಾನಿನ ನಡುವೆ ಒಂದು ಡಿಫ್ರೆನ್ಷಿಯೇಷನನ್ನು ಮಾಡ್ಬೋದು. ಸೊ ಲಾಂಗ್ ರನ್ ಪ್ಲ್ಯಾನಿನ ಒಂದು ಸಣ್ಣ ಸಣ್ಣ ಘಟಕಗಳೇ ಶಾರ್ಟ್ ಟರ್ಮ್ ಪ್ಲ್ಯಾನ್ ಆಗಿರುತ್ತೆ. ಶಾರ್ಟ್ ಟರ್ಮ್ ಪ್ಲ್ಯಾನಿನ ಒಂದು ಒಟ್ಟು ಮೊತ್ತವೇ ಲಾಂಗ್ ಟರ್ಮ್ ಪ್ಲ್ಯಾನ್ ಅಂತ ಅಂದರೂ ತಪ್ಪಾಗಲಾರ್ದು. ಹೀಗೆ ಶಾರ್ಟ್ ರನ್ ಮತ್ತು ಲಾಂಗ್ ರನ್ ಪ್ಲ್ಯಾನ್ಗಳು ಒಂದಕ್ಕೊಂದು ಅಂತರ್ಗತವಾಗಿದ್ದು, ಯಾವುದೇ ಒಂದು ಆರ್ಥಿಕತೆಯ ಯೋಜನೆಗಳು, ಯಾವುದೇ ವಿಧದ ಯೋಜನೆ ಇಲ್ಲ ಲಾಂಗ್ ರನ್ ಯೋಜನೆ ಆಗಿರುತ್ತೆ, ಇಲ್ಲ ಶಾರ್ಟ್ ರನ್ ಯೋಜನೆ ಆಗಿರೋದನ್ನು ನಾವು ಕಾಣ್ಬೋದಾಗಿದೆ. ಸೊ ಇದಿಷ್ಟು ಲಾಂಗ್ ರನ್ ಮತ್ತು ಶಾರ್ಟ್ ಟರ್ಮ್ ಯೋಜನೆಯ ಕುರಿತಾಗಿದ್ದು, ಹೆಚ್ಚಿನ ಅಧ್ಯಯನಕ್ಕೆ ಈ ಒಂದು ಪುಸ್ತಕಗಳನ್ನು ರೆಫರ್ ಮಾಡಿ. ಥ್ಯಾಂಕ್ ಯು.